बोलो परमेश्वर की, बोलो अथर्व गिलारा बड़ेगा की. ನೀವು ಬನ್ನಿ, ನಿಮ್ಮ ಜೊತೆಯಲ್ಲಿರುವವನು ಕರೆತನ್ನಿ. ಸೆಪ್ಟೆಂಬರ್ 6ನೇ ತಾರೀಕು ಸಂಜೆ 5 ಗಂಟೆ ಮೇಲೆ ಈ ಗಣಪತಿಯ ವಿಸರ್ಜನೆಗೆ ಎಲ್ಲರೂ ಪಾಲ್ಗೊಳ್ಳೋಣ. ಹಾಗೆ ದೇವರ ಕೃಪೆಗೆ ಪಾತ್ರರಾಗೋಣ. ನಮಸ್ಕಾರ ಸರ್. ಸೊ ನಾನು ಕೆರಿಯರ್ ಮಾಮ್ ಅಂತ ಚಾನೆಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬರ್ತಾ ಇರೋದು. ಈ ಬೃಹತ್ ಗಣಪತಿನ ಮೈಸೂರಿಗೆ ತರಿಸಿಲ್ಲ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗಣಪತಿ ನಮ್ಮ ಜನ್ರೇಷನಲ್ಲಿ ನಾನು ನೋಡ್ತಾ ಇರೋದು. ಸೊ ಎಷ್ಟು ಜನ ಇದ್ದೀವಿ ಸರ್ ನಿಮ್ಮ ಗ್ರೂಪಲ್ಲಿ, ಟೀಮಲ್ಲಿ? ಟೀಮಲ್ಲಿ ಬಂದು ಒಂದು 20 ಜನ ಇದ್ದೀವಿ. ಯಾರ ಐಡಿಯಾ ಸರ್, ಥಾಟ್ ಯಾರ್ದಿದು ಅಂತ? ಮೇಡಮ್, ಇದು ಪೂರ್ತಿ ಟೀಮ್ ಏನಿದೆ, ಮತ್ತು ಅಧ್ಯಕ್ಷರಾದಂಥ ಮತ್ತು ಉಪಾಧ್ಯಕ್ಷರು ಮದನ್ ಮತ್ತು ಯುಗಾಂತ್ ಅವರು ಇವರು ಐಡಿಯಾ ಆಗೋದ್ಮೇಲೆ ಏನು ಸರ್ ಮೋಟಿವ್ ಏನು? ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಗಣಪತಿ ಏನು ಫಸ್ಟ್ ಟೈಮ್ ಮಾಡಬೇಕು ಅಂತನಾ ಅಥವಾ ಏನು ಮೋಟಿವ್ ಇದೆ? ಹಂಗಂತನ ಮೇಡಮ್, ಅದು ದೊಡ್ಡದು ಮಾಡಬೇಕು ಅಂತಿತ್ತು. ಅದೇನೋ ಎಲ್ಲರೂ ಕೂಡಿಕೊಂಡು ಪೂರ್ತಿ ಏನಂದರೆ ಆರ್ಡ್ರ್ ಕೊಟ್ಟು ಮಾಡ್ತೀವಿ, ಮಾಡೋಣ ಒಂದು ದೊಡ್ಡದಾಗೆ ಮಾಡೋಣ ಅಂದ್ಬಿಟ್ಟು ಮಾಡಿದಾಗ ಪ್ರತಿ ವರ್ಷಕ್ಕೂ ಭಾಳ ಭಕ್ತಿಯಿಂದ ಮಾಡ್ತೀವಿ. ಇದು ಬಂದು 4ನೇ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಒಂದು ಆಸೆ ಇತ್ತು. ಹೋದ ವರ್ಷವೂ ಆಲ್ಮೋಸ್ಟ್ 13 ಅಡಿ ಮುಗಿಸಿದ್ವಿ. ಈ ಸಲ ಬಂದು ನಾವು ಒಂದು ಮೈಸೂರಲ್ಲಿ, ನಮ್ಮ ಊರು ಮೈಸೂರಿನ ಮೊನ್ನೆ ಮೈಸೂರಲ್ಲಿ ಒಂದು ನಮ್ಮ ಜನತೆಗೆ ಒಂದು ಗಣಪತಿ ಈ ಥರ ಇರಬೇಕು, ಬೃಹತ್ತಾಗಿರಬೇಕು, ನಮ್ಮದು ಒಂದು ಸದಸ್ಯತ್ವದಲ್ಲಿ ಇವರು ಬಂದು ನಮಗೆ ಒಂದು ಗುಡ್ ಒಪಿನಿಯನ್ ಕೊಡಬೇಕು. ಏನು ಜನ ಮಂದಿ ಸೇರ್ತಾರೆ ಅದನ್ನು ನೋಡಿ ನಮಗೂ ಖುಷಿ ಆಗುತ್ತೆ. ಜನತೆ ಖುಷಿ ಪಡಿಸೋಕ್ಕೋಸ್ಕರ ಆಮೇಲೆ ನಮ್ಮ ಗಣಪತಿ ಅಂದರೆ ಭಾಳ ಪ್ರೀತಿ ಇದೆ. ನಮ್ಮ ಗೆಳೆಯರ ಹೆಸರು, ಬಳಗದ ಹೆಸರು ಬಂದ್ಬಿಟ್ಟು ಅಥರ್ವ ಗೆಳೆಯ. ಅಥರ್ವ ಮೀನ್ಸ್ ಅದೇ ಸಂಸ್ಕೃತಲ್ಲಿ ಗಣಪತಿ ಹೆಸರು, ನಮ್ಮ ಗಣಪತಿ ಹೆಸರು ಅಥರ್ವ ಗೆಳೆಯರ ಬಳಗದಿಂದ ಒಂದು ಭಕ್ತಿಪೂರ್ವಕವಾಗಿ ಒಂದು ಪಬ್ಲಿಕ್ಕಿಗೆ ಒಂದು ಟೆಂಪಲ್ ವೈಬ್ಸ್ ಬರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಇಷ್ಟ. ಹಾಗೇ ಇದೆ ಸರ್, ವೈಬ್ಸ್ ಆಗಲಿ, ಆ ಫೀಲ್ ಆಗಲಿ, ದೇವ್ರು ನೋಡ್ತಾ ಇದ್ದಾರೆ, ಆ ಕಣ್ಣು ಎದ್ದು ಬರ್ತಾ ಇದೆ, ದೇವ್ರು ಎದ್ದಾಗ್ತಿದ್ದಾರೆ ಅನ್ನೋ ಅಷ್ಟು ಚೆನ್ನಾಗಿದೆ. ಎಷ್ಟು ದಿನ ತಗೊಂಡ್ರು ಸರ್? ನಮಗೆ ಆಲ್ಮೋಸ್ಟ್ 1.5 ತಿಂಗಳಿಂದ ನಾವು ಹೋಗಿ ನೋಡ್ಕೊಂಡು ಬಂದಿದ್ದು. ಅದನ್ನು ಅವರು ಫೋಟೋಸ್ ತೋರಿಸ್ತಾರೆ. ಆಮೇಲೆ ನಮ್ಮದು ಒಂದು ಕಾನ್ಸೆಪ್ಟ್ ಇದೆ. ನಮಗೆ ಮೇನ್ ಕಾನ್ಸೆಪ್ಟ್ ಏನಂದರೆ ನಮಗೆ ಕಣ್ಣು ಮತ್ತು ಮುಖ ಸೇಮ್ ಗಣಪತಿ ನೋಡಿದ್ರೆ ಒಂದು ಆನೆ ರೂಪದಲ್ಲಿ ಇರಬೇಕು, ಬೃಹತ್ತಾಗಿರಬೇಕು. ಅದೊಂದು ಕಾನ್ಸೆಪ್ಟ್ ಮೇನ್ ಇದೆ. ಅದು ಮೇನ್ ಬಂದು ನಮ್ಮ ಅಧ್ಯಕ್ಷ ಅರ್ಜುನ್ ಅನ್ನೋದು ಒಂದು ನಡಿಯ, ಆಮೇಲೆ ಅವರು ಉಪಾಧ್ಯಕ್ಷರು ಇವರಿಬ್ಬರು ಹೋಗಿ ನೋಡ್ಕೊಂಡು ಬಂದರು. ಆಮೇಲೆ ಒಂದು ಕಾನ್ಸೆಪ್ಟ್ ಒಂದು 3-4 ಫೋಟೋ ನೋಡಿದ್ವಿ. ಅದೆಲ್ಲ ಒಂದು ಕ್ಯಾಲ್ಕುಲೇಟವಾಗಿ ಮಾಡಿ ಆಮೇಲೆ ನಾವು ಒಂದು ಈ ಸೆಟಪ್ ಇದೆಯಲ್ಲ ಅದೆಲ್ಲ ಇದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ಹೋಗಿ ನಾವು ಮದನಪಲ್ಲಿ ಆಂಧ್ರ ಬಾರ್ಡರ್ ಇದೆಯಲ್ಲ ಅಲ್ಲಿ ಹೋಗಿ ನಾವು ಆರ್ಡರ್ ಕೊಟ್ಟು ಬಂದಿದ್ದೀವಿ. ಇದು ತರಕ್ಕೆ 4 ದಿನ ಆಯಿತು. ಟ್ರಾನ್ಸ್ಪೋರ್ಟೇಷನ್ಗೆ 4 ದಿನ ಬೇಕಾಯಿತು. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಬಂದ್ಬಿಟ್ಟು 80,000 ಆಗಿದೆ. ಓಕೆ, ಡೆಲಿವರಿ ಚಾರ್ಜಸ್ 80,000. ಚಾರ್ಜಸ್ 80,000 ಆಗಿದೆ. ಅದು ಬಂದು ಟ್ರಾಲಿ 12 ಟೈರ್ ವೆಹಿಕಲ್ ಬರುತ್ತಲ್ಲ, ಆಲ್ಮೋಸ್ಟ್ ಕಾರೆಲ್ಲ ಕ್ಯಾರಿ ಮಾಡ್ತೀವಿ, ಅದರಲ್ಲಿ ತಂದಿದ್ದು ಮೇಡಮ್. ನಾವು ಕೊಲಂಬಿಯಾ ಏಷ್ಯಾ ಸಿಗ್ನಲಲ್ಲಿ ನಾವು ಇದನ್ನು ಅನ್ಲೋಡ್ ಮಾಡಿದ್ವಿ. ಅಲ್ಲಿಂದ ನಾವು JCB 4 ಲಿಫ್ಟಿಂದ ಇದು ರ್ಯಾಲಿ ಮಾಡ್ಕೊಂಡು ಬಂದಿದ್ವಿ, ಮೆರವಣಿಗೆ ಮಾಡ್ಕೊಂಡು ಬಂದಿದ್ವಿ. ನಮಗೆ ಮೇನು ಮೆರವಣಿಗೆ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೋಸ್ಕರ ನಮಗೆ ತುಂಬ ಆಫೀಸರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾವು ಆ್ಯಕ್ಚುಲಿ ಆಫೀಸರ್ಸ್ ಆಗಿ. ಇದ್ರ ಮೂಲಕ ಹೇಳಿ ಸರ್, ನಮ್ಮ ಆಫೀಸರ್ಸ್ಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲರೂ ನಾವು ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ನಾವು ಇದು ದಸರಾ ಟೈಮಲ್ಲಿ ನಾವು ರಾಜ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಬರಬೇಕು ಅಂದರೆ ಅದು ತಮಾಷೆ ವಿಚಾರ. ಪರ್ಮಿಷನ್ಸ್ ತೊಗೊಂಡು ನಿಮಗೆ ಆದಂಥ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಬೇಕು. ಸಯಾಜಿ ರೋಡು, ಹಸಿ ರೋಡು, ಆರ್ಟ್ ಆಫ್ ದ ಸಿಟಿಲಿ ಏನಿದೆ ಬರ್ತಾ ನಾವು ಮೆರವಣಿಗೆ ಮಾಡ್ಕೊಂಡು ಜನ ನೋಡಿ ತುಂಬ ಖುಷಿಪಟ್ಟು, ತುಂಬ ಅಂದರೆ ತುಂಬ ಪಬ್ಲಿಕ್ ಒಪಿನಿಯನ್ ಹೆಂಗಿದೆ ಅಂದರೆ, ಸರ್ ನಮ್ಮ ಲೈಫಲ್ಲಿ ನಾವು ಈ ಥರ ಗಣೇಶನೇ ನೋಡಿಲ್ಲ. ನಾವು ಮೈಸೂರಲ್ಲಿ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ, ನಮ್ಮ ಏರಿಯಾ ನೋಡ್ತಾ ಇದ್ದೀವಿ, ನಮ್ಮ ಈ ಥರ ನೋಡೇ ಇಲ್ಲ ಸರ್. ಒಳ್ಳೆಯದಾಗಿ ಒಂದು ಬೆಂಚ್ ಮಾರ್ಕ್ ಸೆಟಪ್ ಆಗಿಬಿಟ್ಟಿದೆ ಇವಾಗ. ಬೆಂಚ್ ಮಾರ್ಕು ಅದು ಎಲ್ಲ ದೇವರೀಚೆ. ನಮ್ಮ ಗಣಪತಿ ಒಂದು 22 ಅಡಿ ಹೈಟ್ ಇದೆ, 16 ಅಡಿ ಇಡ್ತಿದೆ. ಆಮೇಲೆ ನಮ್ಮ ಗೌರಮ್ಮ ಬಂದು ನಮ್ಮ ಫ್ರೆಂಡ್ ಅವರ ಕಡೆಯಿಂದ ಅದು ಆಗಿದ್ದು, ಅದು ಬಂದು 4 ಅಡಿ ಇದೆ ಗೌರಮ್ಮ. ಅದು ಮಂಡ್ಯ
ಮಂಡ್ಯಾಲ್ ಮಾಡಿದ್ದು, ಅದು ಸೆಪ್ರೇಟ್ ತಂದಿದ್ದು, ಇದು ಆಂಧ್ರದಿಂದ ತಂದಿದ್ದು. ಗೌರಮ್ಮ ಬಂದು ನಮ್ಮ ಕಾನ್ಸೆಪ್ಟ್ ಬಂದು ಶಿವ ಪಾರ್ವತಿ ಫೋಟೋ ನೋಡಿದಾಗ ನಮಗೆ ಇದು ಹೌದು, ದೇವರೇ ಅಲ್ಲಿ ಕೂತಿದ್ದಾರೆ ಅನ್ನೋ ಹಾಗೆ ಒಂದು ತುಂಬ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಇಬ್ಬರು ಗೌರಿ ಮಾಡಿಕೊಟ್ಟವ್ರಿಗೂ ಮತ್ತು ಗಣೇಶ ಮಾಡಿಕೊಟ್ಟು ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಇದರಲ್ಲಿ ನಮ್ಮದು ತುಂಬ ಪರಿಶ್ರಮ ಇದೆ. ಆಮೇಲೆ ನಾವು ಎಲ್ಲೂ ಯಾರ ಹತ್ರನೂ ಚಂದ ಅಂತ ನಾವು ಏನು ಕೇಳಕ್ಕೆ ಹೋಗಲ್ಲ. ಹೌದಾ ಸರ್? ಅಂದ್ರೆ ಎಲ್ಲ ನೀವು ನಿಮ್ಮ ಟೀಮ್ ಏನಿದೆ ಗೆಳೆಯರ ಬಳಗ ಅವರೇ 20 ಜನ ಏನಿದೆ ಫ್ರೆಂಡ್ಸು ಅವರವರೇ ಇಷ್ಟಿಷ್ಟು. ಎಷ್ಟು ಬಿತ್ತು ಸರ್ ಕಾಸ್ಟ್ ಓವರ್ ಆಲ್? ಕಾಸ್ಟ್ ಓವರ್ ಆಲ್ ಬಂದು ಇದು ನಾವು ವಿಸರ್ಜನೆ ಮಾಡೋವರೆಗೂ ಒಂದು 7 to 8 lakhs ಎಸ್ಟಿಮೇಷನ್ ಇದೆ. ಯಾಕಂದರೆ ಮೇಡಮ್ ಈಗ ನೋಡಿ ಗಣಪತಿನೇ 2.5 ಲಕ್ಷ ಆಗಿದೆ, ಗೌರಿ ಬಂದು 40,000 ಆಗಿದೆ. ಬರೀ ನಾನು ಏನು ಹೇಳ್ತಾ ಇದ್ದೀನಿ, ಮೂರ್ತಿಗೆ ಎಷ್ಟು ದುಡ್ಡಾಗಿದೆ. ಆಮೇಲೆ ನಮ್ಮದು ಈ ಟೆಂಪಲ್ ಸೆಟಪ್ಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲರೂ ಸೇರಿ ಈಗ ವಿಸರ್ಜನೆ ಮಾಡೋ ಟೈಮಲ್ಲಿ ನಾವು ಒಂದು ಈಗ ವೀರಗಾಸೆ ಒಂದು 100 ಜನ ಡೋಲು 6ನೇ ತಾರೀಕು ಬಿಡೋದು ಡೋಲು ಎಲ್ಲರೂ ಕಾರ್ಯಕ್ರಮ ಹಾಕೊಂಡಿದ್ವಿ. ನೋಡಿ ಸರ್, ಇದು ನಮಗೆ ಹೆಂಗೆ ಅಂತಂದ್ರೆ ನಮ್ಮ ಯೂತ್ಸು DJ ಡಿಸ್ಕೋ ಅಂತ ಕೆಲವರು ಮರ್ತ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ಮ ವೀರಗಾಸೆ, ನಮ್ಮ ನಾಡಿನ ಒಂದು ಸಂಸ್ಕೃತಿ ಕಲೆಗಳು ಅದನ್ನ ನಮಗೊಂದು ಆಚೆ ತರೋದಕ್ಕೆ ಮತ್ತೆ ನಮ್ಮ ಈಗಿನ ಯೂತ್ ರಿಪ್ರೆಸೆಂಟ್ ಮಾಡೋಕ್ಕೆ ಒಂದು ಗಣೇಶೋತ್ಸವ ಒಂದು ಟೈಮ್ ಇದು ನಮಗೆ. ಆಮೇಲೆ 6ನೇ ತಾರೀಕು ಬಂದ್ಬಿಟ್ಟು ಒಂದು 2 ರಿಂದ 3 ಗಂಟೆ ಅಷ್ಟೊತ್ತಿಗೆ ಅನ್ನ ಸಂತರ್ಪಣೆ. ನಾನು ಒಂದು ಈ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದ್ರಿಂದ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೇವರ ಕೃಪೆಗೆ ಪ್ರಾಪ್ತರಾಗಬೇಕು. ಆಮೇಲೆ ಒಂದು 5:30ರಿಂದ 6 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ ಸೆಪ್ಟೆಂಬರ್ 6ನೇ ತಾರೀಕು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಸೊ ಈ ಮೂಲಕ ಕೇಳ್ಕೊಡೋದು ಏನಂತಂದ್ರೆ ಎಲ್ಲ ಮೈಸೂರು ಜನತೆ ಬನ್ನಿ, ನಮ್ಮ ಕೋರ್ಟ್ ರೋಡ್ ಡೌನ್ ಬಂದ್ರೆ ಈ ಕಡೆ ರಾಮಸ್ವಾಮಿ ಸರ್ಕಲ್ ಕನೆಕ್ಟಿಂಗ್ ಜಯಲಕ್ಷ್ಮಿ ವಿಲಾಸ್ ರೋಡ್ ಅಲ್ಲಿ ಸೊ ನಮ್ಮ ಬೃಹತ್ ಗಣಪತಿ ಗೌರಮ್ಮ ಕೂರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಹೇಗೆ ಕತ್ತೆತ್ತು ನೋಡ್ಬೇಕು, ಕತ್ತೆತ್ತು ನೋಡಿದ್ರೆ ಅಷ್ಟು ಎತ್ತರ ಕೂರಿಸಿದ್ದಾರೆ. ಕೊಟ್ಟಿದೆ ನೀವು ಪಬ್ಲಿಕ್, ಆಮೇಲೆ ನಮಗೆ ಮೀಡಿಯಾದವರು, ಆಲ್ಮೋಸ್ಟ್ ನ್ಯೂಸ್ ಪೇಪರ್ ಅವರು, ಈ ಸೋಷಿಯಲ್ ಮೀಡಿಯಾ ಫಾಲೋವರ್ಸು, ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಈ ಟ್ಯಾಗ್ ಲೈನ್ ಬೃಹತ್ ಮೈಸೂರಿಗೆ ಬೃಹತ್ ಗಣಪತಿ ಅಂತ ಕೊಟ್ಟಿದ್ದೀನಿ. ನೀವು ಇದರಿಂದ ನಮಗೆ ತುಂಬ ಖುಷಿ ಇದೆ. ಆಮೇಲೆ ಪಬ್ಲಿಕ್ ಅವರು ತುಂಬ ಅವರ ಕಮೆಂಟ್ಸು ಒಪಿನಿಯನು ಏನಿದೆ ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಶ್ರೀವತ್ಸ ಸರ್ ಬಂದಿದ್ರು, ಸಿಂಹ ಸರ್ ಬಂದಿದ್ರು. ಆಮೇಲೆ ನಮಗೆ ತುಂಬ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನಮ್ಮ ಹರೀಶ್ ಗೌಡ ಸರ್ ಚಾಮರಾಜನಗರ ಅವರು ನೀವು ಮಾಡಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಎಲ್ಲ ಪೊಲೀಸ್ ಆಫೀಸರ್ಸ್ಗಳು, ಆಮೇಲೆ ಇವರು ಇಲ್ಲಿ ಮಾಜಿ ಕಾರ್ಪೊರೇಟರ್ ಪ್ರಿಯಾ ಅವರು ಬಂದು ಎಲ್ಲರೂ ಈಗ ಇಲ್ಲ ನೀವು ಮಾಡಿ, ನೀವೇನೋ ಒಂಥರ ಮಾಡ್ತಾ ಇದ್ದೀರಾ, ನಾವು ಯಾವತ್ತೂ ನೋಡೇ ಇಲ್ಲ ನಮ್ಮ ಲೈಫಲ್ಲಿ ಒಂಥರ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಆಮೇಲೆ ನಮ್ಮ ಖುಷಿಗಿಂತ ನಮಗೆ ಪಬ್ಲಿಕ್ಗೆ ಒಂದು ಖುಷಿ ಪಡಿಸಬೇಕು. ಅವರು ಒಂದು ಭಕ್ತಿ ಭಾವದಿಂದ ನಮ್ಮ ಕಡೆಯಿಂದ ಶುಭ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಖುಷಿ ಆಗೋದು ಏನಂತಂದರೆ ಸರ್, ಇಂಥ ದೊಡ್ಡ ಗಣಪತಿ ನಾವು ನೋಡ್ತಾ ಇರೋ ನಮ್ಮ ಜನ್ರೇಷನಲ್ಲಿ ಫಸ್ಟ್ ಟೈಮು. ಅದರ ಮೇಲೆ ನೀವು ಹೇಳಿದ್ದು ನೀವು ಯಾರ ಹತ್ರನೂ ಅಮೌಂಟ್ ಕಲೆಕ್ಟ್ ಮಾಡಿದೆ ನೀವು ಫ್ರೆಂಡ್ಸ್ ಹಾಕಿ ಮಾಡ್ತಿದ್ದೀರಲ್ಲ, ನಿಜ ಖುಷಿ ವಿಚಾರ ಸರ್ ಇದು. ಮತ್ತು ಗಣಪತಿ ಏನಂತಾರೆ ಬ್ಲೆಸ್ಸಿಂಗ್ಸು ನಿಮ್ಮ ಅಥರ್ವ ಗೆಳೆಯರ ಬಳಗದ ಮೇಲೆ ಸದಾ ಇರಲಿ. ಹೀಗೆ ಇದ್ರೂ ಎಲ್ರಿಗೂ ಇರಲಿ. ಹಾಗೆ ಇದ್ರ ಮೂಲಕ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಕೊಂಡು ಬನ್ನಿ ಸರ್, ನೀವು ನಿಮ್ಮ ಫ್ರೆಂಡ್ಸ್ ಟೀಮ್ ಅವರು. ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಆಮೇಲೆ ಎಲ್ರಿಗೂ ಗಣೇಶ ಒಳ್ಳೇದು ಮಾಡಿ, ಗೌರಮ್ಮ ಒಳ್ಳೇದು ಮಾಡಿ, ದೇವ್ರ ಆಶೀರ್ವಾದ ಎಲ್ರಿಗೂ ಇರಲಿ. ಬನ್ನಿ, ವೀಕ್ಷಿಸಿ, ಭಕ್ತಿಯಿಂದ ಒಂದು ನೀವೇನು ಒಂದು ಇದು ಮಾಡ್ತಾ ಇದ್ದೀರಾ, ಒಂದು ಪ್ರೇಯರ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಅದು ಈಡೇರಲಿ ಅಂತ ನಮ್ಮ ಕಡೆಯಿಂದ ನಾವು ಆಶಿಸ್ತೀವಿ. ಆಮೇಲೆ ಗಣಪತಿ ನೋಡಿದ್ರೆ ಸರ್, ಇನ್ನೊಂದು ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು, ಆಲ್ಮೋಸ್ಟ್ ಎಲ್ಲ ಸೊಂಡ್ಲು ಎಡಗಡೆ ಬರುತ್ತೆ. ಕಾಮನ್ ಆಗಿ ಮಾಡೋದೇ ಎಡಗಡೆಗೆ ಮಾಡಿರ್ತಾರೆ. ಇದು ಬಲಗಡೆ ಮಾಡಿದ್ದಾರೆ ಅಂತಂದ್ರೆ ಅದು ಬಲಮೂರಿ. ಆ್ಯಂಡ್ ಸೇ ದಟ್ ಏನೋ ತುಂಬ ಪವರ್ಫುಲ್ ಇರುತ್ತೆ ಆ್ಯಂಡ್ ಸ್ಪೆಷಲ್ ಅದು. ಸೊ ಕೆಟ್ಟವ್ರಿಗೂ ಒಂದೊಂದು ಅವ್ರಿಗೆ ಕೇಳ್ತೀವಲ್ಲ, ಹೇಳ್ತಾರೆ, ಅವ್ರಿಗೆ ಗೊತ್ತಿರಲ್ವಂತೆ, ತಾನಾಗೆ ಅವ್ನು ದೇವ್ರು ಹೆಂಗೆ ಬೇಕು ಅಂತ ಕರೆಸ್ಕೋತಾನೆ. ಸೊ ಇಷ್ಟು ದೊಡ್ಡ ಗಣಪತಿ ಬಲಮುರಿಯಲ್ಲಿ ಬಂದಿದೆ, ನಮ್ಮ ಮೈಸೂರಿಗೆ ಬಂದಿರೋದು ಒಂದು ಒಳ್ಳೆ ಏನೋ ಸೂಚನೆ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ, ನಮ್ಮ ಮೈಸೂರಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಜನ್ರೇಷನಲ್ಲಿ ನಾನು ನೋಡ್ತಾ ಇರೋಂಥ ಬೃಹತ್ ಗಣಪತಿ ಕತ್ತೆತ್ತಿ ನೋಡಬೇಕು. ಬನ್ನಿ, ಈ ಜಯಲಕ್ಷ್ಮೀಪುರಮಲ್ಲಿ ಈ ಕಡೆ ಕೋರ್ಟಿಂದ ಡೌನ್ ಮತ್ತು ಈ ಕಡೆಯಿಂದ ಬಂದರೆ ರಾಮಸ್ವಾಮಿ ಸರ್ಕಲಿಂದ ಬರುತ್ತೆ. ನೋಡಿ ನಮ್ಮ ಗೌರಿ ಗಣೇಶನ. ಸೊ ಸೆಪ್ಟೆಂಬರ್ 6ನೇ ತಾರೀಕು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ, ಹಾಗೆ ವಿಸರ್ಜನೆ ಕೂಡ ಇರುತ್ತೆ. ಸೊ ಎಲ್ಲ ಸೇರೋಣ, ಅಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು.